ಆಲಿಕಲ್ಲು ಬಿರುಗಾಳಿ ಸಹಿತ ಮಳೆಗೆ ಬೆಂಗಳೂರು ಕಂಗೆಟ್ಟಿದೆ. ನೆನ್ನೆ ರಾತ್ರಿ ಸುರಿದಂತ ಮಳೆ ಹಲವು ಕಡೆ ಮರ ಬಿದ್ದು 108 ಅವಾಂತರಗಳಾಗಿದೆ. ಆಲಿಕಲ್ಲು ಬಿರುಗಾಳಿ ಸಹಿತ ಮಳೆ ಸುರಿದಿದ್ದು ಬೆಂಗಳೂರಿನಲ್ಲಿ ಸಾಕಷ್ಟು ಅವಾಂತರಕ್ಕೆ ಕಾರಣ ಆಗಿದೆ. ಜನ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಕಾಡುಮಲ್ಲೇಶ್ವರದಲ್ಲಿ ಮನೆ ಮೇಲೆಯೇ ಮರ ಬಿದ್ದಿದೆ. ಮನೆ ಮೇಲೆ ಮರ ಬಿದ್ದಿದ್ರಿಂದ ಹೊರಗಡೆ ಬರೋದಕ್ಕಾಗದೆ ಜನ ಪರದಾಡಿದ್ದಾರೆ. ಮನೆ ಗೋಡೆಗಳಿಗೆ ಹಾನಿಯಾಗಿದೆ. ಮರವನ್ನ ತೆರವು ಮಾಡಿದ್ದಾರೆ ಸಿಬ್ಬಂದಿ. ದೃಶ್ಯದಲ್ಲಿ ನೋಡ್ತಾ ಇದ್ರು. ಕಾಡುಮಲ್ಲೇಶ್ವರದಲ್ಲಿ ಮನೆ ಮೇಲೇನೆ ಮರ ಬಿದ್ದಿದೆ. ಹೊರಗಡೆ ಬರೋದಕ್ಕಾಗದೆ ಒದ್ದಾಡಿದ್ದಾರೆ ಜನ. ಈಗ ಈ ಮರನ ಕ್ಲಿಯರ್ ಮಾಡಿದ್ದಾರೆ ಸಿಬ್ಬಂದಿ. ಆಲಿಕಲ್ಲು ಬಿರುಗಾಳಿ ಸಹಿತ ಮಳೆಗೆ ಬೆಂಗಳೂರಿನ ಜನ ಕಂಗೆಟ್ಟು ಹೋಗಿದ್ದಾರೆ. ಮಳೆ ಸೃಷ್ಟಿಸಿರುವಂತಹ ಅವಾಂತರ ಇದು. ಬಿಸಿಲಿನಿಂದ ಕಂಗೆಟ್ಟಿದ್ದ ಜನಕ್ಕೆ ಮಳೆ ಮೋಡ ಆಗ್ತಾ ಇದ್ದಂತೆ ತಂಪಾಗತ್ತೆ ವಾತಾವರಣ ಅನ್ನೋ ಖುಷಿ ಇರುತ್ತೆ. ಆದ್ರೆ ಸುರಿತಾ ಇರುವಂತಹ ಮಳೆ ಅನಾಹುತಗಳನ್ನ ಮಾಡಿಯೇ ಹೋಗ್ತಾ ಇದೆ. ನಿನ್ನೆ ಸುರಿದಂತಹ ಮಳೆಗೆ ಕಾಡುಮಲ್ಲೇಶ್ವರದಲ್ಲೂ ಕೂಡ ಒಂದು ದೊಡ್ಡ ಮರ ಧರೆಗುರುಳಿದೆ. ಆ ಬಿದ್ದಿರುವಂತಹ ಕಾರಣಕ್ಕಾಗಿ ಒಂದು ಕಾರ್ ಕೂಡ ಕಂಪ್ಲೀಟ್ ಆಗಿ ಜಖಮ್ ಆಗಿರುವಂತದ್ದು. ತುಂಬಾ ಹಳೆಯ ಕಾರು ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿದ್ರು. ಆದ್ರೆ ನಿನ್ನೆ ಸುರಿದಂತಹ ಗಾಳಿ ಮಳೆಗೆ ಕಂಪ್ಲೀಟ್ ಆಗಿ ಕಾರ್ನ ಮೇಲ್ಭಾಗದಲ್ಲೇ ಈ ಬೃಹತ್ ಆಕಾರದ ಮರವೊಂದು ಬಿದ್ದಿರುವಂತಹ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಕಾರು ಜಖಮ್ ಆಗಿರುವಂತದ್ದು. ಸದ್ಯಕ್ಕೆ ಈಗ ಜಿಬಿಎ ಅಧಿಕಾರಿಗಳು ಎಲ್ಲರೂ ಕೂಡ ತೆರವು ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ನಾವು ನೋಡ್ತಿರೋದು ಎಷ್ಟು ದೊಡ್ಡ ಗಾತ್ರದ ಮರ ಅಂತಂದ್ರೆ ಇದು ಸಾಮಾನ್ಯವಾಗಿ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ಆದ್ರೆ ಈ ಮರ ಬಿದ್ದಿರೋದು ನೋಡ್ತಾ ಇದ್ರೆ ಅಕ್ಕಪಕ್ಕದಲ್ಲಿ ಮನೆ ಮೇಲೆ ಬಿದ್ದಿದ್ರೆ ಇಡೀ ಮನೆ ಡ್ಯಾಮೇಜ್ ಆಗಬೇಕಾಗಿತ್ತು. ಆದ್ರೆ ಅದೃಷ್ಟವಶಾತ್ ಇದು ನಡು ರಸ್ತೆ ಮೇಲೆ ಭಾಗದಲ್ಲಿ ಬಿದ್ದಿದೆ. ಸದ್ಯಕ್ಕೆ ತೆರವು ಮಾಡುವಂತಹ ಕೆಲಸ ಕೂಡ ಮಾಡಲಾಗ್ತಿದೆ. ನನ್ನ ಜೊತೆಗೆ ಸ್ಥಳೀಯರು ಕೂಡ ಇದ್ದಾರೆ. ಸರ್, ಎಷ್ಟು ಗಂಟೆಗೆ ಆಯ್ತಿದ್ದು, ಏನಾಗಿದೆ ಅನಾಹುತ ಇಲ್ಲಿ? ಸರ್, ರಾತ್ರಿ ನಾವು ಯೂಶಲಿ ದೇವಸ್ಥಾನಕ್ಕೆ ಹೋಗಿ ಬರಬೇಕಾದ್ರೆ ಸರಿಸುಮಾರು ಒಂದು 9:50 ಆಗಿತ್ತು. ಅಷ್ಟರಲ್ಲಿ ಈ ಅನಾಹುತ ನಡೆದಿತ್ತು. ಬಟ್ ಯಾರಿಗೂ ಏನು ಪ್ರಾಣಾಪಾಯ ಎಲ್ಲ ಆಗಿಲ್ಲ. ಮರ ಬಿದ್ದಿದೆ. ಇಮಿಡಿಯೇಟ್ ಫೋಟೋ ತೆಗೆದ್ಬಿಟ್ಟು ನಾವು ನಮ್ಮ ಶಾಸಕರಾದಂಥ ಅಶ್ವತ್ಥನಾರಾಯಣ ಅವರ PS ಇದ್ದಾರೆ, ಅಂದರೆ ಆಫೀಸಲ್ಲಿ ನೋಡ್ಕೊಂಡು ಆನಂದ್ ಅಣ್ಣ ಅವ್ರಿಗೆ ವಾಟ್ಸಪ್ ಮೆಸೇಜ್ ಮಾಡಿದೆ. ರಾತ್ರಿನೇ ನೋಡಿದಾರೆ ಹೆಂಗೋ ಗೊತ್ತಿಲ್ಲ. ಇವಾಗ ನಮ್ಮ ಸಿಬ್ಬಂದಿಗಳೆಲ್ಲ ಬಂದ್ಬಿಟ್ಟು ನಮ್ಮ ಇವರು GBA ಅಧಿಕಾರಿಗಳೆಲ್ಲ ಬಂದ್ಬಿಟ್ಟು ಮರನ ತೆರವುಗೊಳ್ತಾ ಇದ್ದಾರೆ. ಮತ್ತೆ ಕಾರು ಮಾಲೀಕ ಯಾರಂತ ಗೊತ್ತಿಲ್ಲ. ಬಟ್ ಕಾರು ಸುಮ್ಮನೆ ಎಲ್ಲ ಇಲ್ಲಿ ನಮ್ಮ ಮಲ್ಲೇಶ್ವರಂ ದೊಡ್ಡದಾಗಿದೆ ಅಂದ್ಬಿಟ್ಟು ಗಾಡಿಗಳೆಲ್ಲ ತಂದು ನಿಲ್ಸ್ಬಿಟ್ಟು ಹೋಗ್ತಾರೆ. ಯಾರು ಮಾಲೀಕರು ಅಂದ್ಬಿಟ್ಟು ನಿಜವಾದ ಮಾಲೀಕರು ಯಾರು ಅಂದ್ಬಿಟ್ಟು ಗೊತ್ತಾಗಲ್ಲ. ಹಂಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸ್ಬೇಕನ್ಬಿಟ್ಟು ನಾನು ಕೇಳ್ಕೊಂತಾ ಇದ್ದೀನಿ. ಇವರೆಲ್ಲ ಹೇಳಿದ ಹಾಗೆ ಈಗ ರಾತ್ರಿ ಹೊತ್ತು ಇಲ್ಲಿ ಕಾರನ್ನು ನಿಲ್ಲಿಸಲಾಗಿತ್ತು. ಆ ಕಾರ್ ಮೇಲ್ಭಾಗದಲ್ಲಿ ಕೂಡ ಮರ ಬಿದ್ದಿದೆ, ತೆರವು ಮಾಡುವಂತ ಕೆಲಸ ಮಾಡಲಾಗ್ತಾ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.